ನಮಸ್ಕಾರ ದಾವಣಗೆರೆ. ಸ್ಪೆಷಲ್ ಆಗಿ ಇವತ್ತು ನಮಸ್ಕಾರ ದಾವಣಗೆರೆ ಅಂತ ಹೇಳಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಡೌಟ್ ಬರ್ತಾ ಇದೆನಾ? ಯಾಕೆ ಅಂದರೆ ಇವತ್ತು ನಮ್ಮ ಸಾಧಕರ ಭೇಟಿ ಬೇರೆ ಎಲ್ಲೂ ಹೋಗಿಲ್ಲ, ದಾವಣಗೆರೆನಲ್ಲೇ ಇದೆ. ಓಕೆ, ನಾನು ಜಾಸ್ತಿ ಕಾಯಿಸಲ್ಲ ನಿಮಗೆ. ಈ ಶಾಪ್ ಎಲ್ಲಿದೆ ಅಂತ ಹೇಳಿದರೆ ನಮ್ಮ ದಾವಣಗೆರೆಯ ಹೃದಯ ಭಾಗದಲ್ಲಿರೋ ಅಂಥ ರಾಮಣ್ಕೋ ಸರ್ಕಲಲ್ಲಿ ಒಂದು ಮೋನಿಕಾ ಗಿಫ್ಟ್ ಸೆಂಟರ್ ಅಂತ ಹೇಳ್ಬಿಟ್ಟು ಇದೆ. ಈ ಶಾಪ್ನ ವೈಶಿಷ್ಟ್ಯತೆ ಏನು ಅಂತ ಅಂದರೆ, ನಾವು ಇವತ್ತು ಈ ಶಾಪ್ಗೆ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದರೆ, ಮೇ ಬಿ ಇಲ್ಲಿ ಬರ್ಡೇ ಆಚರಿಸ್ಕೊಂಡಿರೋ ಅಂಥ ಸುಮಾರು ಜನಗಳಿಗೆ ಈ ವಿಡಿಯೋನ ನೋಡ್ತಾ ಇದ್ದರೆ ಆಲ್ರೆಡಿ ಗೊತ್ತಾಗಿರುತ್ತೆ. ಯಾಕೆಂದರೆ ಇದನ್ನೆಲ್ಲ ನೋಡಿದರೆ, ಈ ಬ್ಯಾಕ್ಗ್ರೌಂಡ್ನ ನೋಡಿದರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇಲ್ಲಿ ಬಂದಿರೋದು ಮೋನಿಕಾ ಗಿಫ್ಟ್ ಸೆಂಟರ್ಗೆ ಅಂತಲೇ ಬಂದಿರೋದು. ಹೌದು ಕಣ್ರಿ, ನಾವು ಬಂದಿರೋದು ಅನಿಲ್ ಕುಮಾರ್ ಮುಂಡಾಸ್ ಅವ್ರನ್ನ ಮೀಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು, ನಮ್ಮ ಸಾಧಕರ ಮಾತು ಚಾನಲ್ಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಅನಿಲ್ ಕುಮಾರ್ ಸರ್ ಯಾಕಪ್ಪ ಅಂತ ಅಂದರೆ, ಅವರು ಸುಮಾರು 380 ಬರ್ಡೇಗಳನ್ನ ಆಚರಣೆ ಮಾಡಿದ್ದಾರೆ. ಅದು ಯಾವುದೇ ವ್ಯಕ್ತಿಯ ಪರವಾಗಿ ಅಥವಾ ಯಾವುದೇ ಪಕ್ಷದ ಪರವಾಗಿಯೂ ಕೆಲಸ ಮಾಡದೆ, ಕ್ಷೇತ್ರದ ಪರವಾಗಿಯೂ ಕೂಡ ಕೆಲಸ ಮಾಡದೇ, ಎಲ್ಲ ಜನಾಂಗ, ಎಲ್ಲ ಸೊಸೈಟಿನಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರನ್ನ ಗುರುತಿಸ್ಬಿಟ್ಟು ಸಮಾಜಕ್ಕೆ ಏನೋ ಒಂದು ಸೇವೆ ಸಲ್ಲಿಸ್ತಾ ಇದ್ದಾರೆ ಅನ್ನೋ ಅಂಥ ವ್ಯಕ್ತಿಗಳನ್ನ ಗುರುತಿಸಿ ಅವರ ಬರ್ತಡೇಗಳನ್ನ ಆಚರಿಸಿ ಒಂದು ಖುಷಿ ಪಡ್ತಾರೆ, ಸಂಭ್ರಮಿಸ್ತಾರೆ. ಈ ಯೋಚನೆ ಯಾಕೆ ಬಂತು ಅನಿಲ್ ಸರ್ಗೆ? ಇದು ಒಂಥರ ತುಂಬ, ಏಕೆಂದರೆ ನಮ್ಮ ಬರ್ಡೇಗಳೇ ನಮಗೆ ನೆನಪಿರಲ್ಲ. ಅಂಥದ್ರಲ್ಲಿ ಎಲ್ಲರ ಬರ್ಡೇನ ನೆನಪಿಟ್ಕೊಂಡು ಅವ್ರಿಗೆ ಫೋನ್ ಮಾಡಿ ವಿಶ್ ಮಾಡ್ತಾರೆ, ಮತ್ತು ಅವರ ಶಾಪ್ಗೆ ಕರೆದ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾರೆ ಅಂತ ಅಂದರೆ, ಅದು 380 ಬರ್ಡೇಗಳನ್ನ ಆಚರಿಸಿದ್ದಾರೆ ಅಂತ ಅಂದರೆ ಅವರು ನಮ್ಮ ಸಾಧಕರ ವೇದಿಕೆಗೆ ಫಿಟ್ ಅಂತ ನಮ್ಗೆ ಅನ್ನಿಸ್ತು. ಸೊ ಹಾಗಾಗಿ ನಮ್ಮ ಸಾಧಕರ ಭೇಟಿ ಇವತ್ತು ಮೋನಿಕಾ ಗಿಫ್ಟ್ ಸೆಂಟರ್ಗೆ ಬಂದಿದೆ. ಬನ್ನಿ ನಮ್ಮ ಇವತ್ತಿನ ಸಾಧಕರನ್ನು ಭೇಟಿಯಾಗೋಣ. ಯಾರು ಹೇಳಿ? ಶ್ರೀ ಅನಿಲ್ ಕುಮಾರ್ ಮುಂಡಾಸ್ ಅವರು. ಬನ್ನಿ ನಮ್ಮ ಅನಿಲ್ ಕುಮಾರ್ ಸರ್ನ ಮೀಟ್ ಆಗೋಣ. ಸರ್ ನಮಸ್ಕಾರ ಸರ್. ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್. ಮೊದಲನೇದಾಗಿ ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀವಿ. ಬಿಸಿಲು ಜಾಸ್ತಿ ಇದೆ ದಾವಣಗೆರೆಯಲ್ಲಿ ಅಲ್ವಾ? ಹೌದು. ಆಮೇಲೆ ಅದರ ಜೊತೆಗೆ ಎಲೆಕ್ಷನ್ ಬಿಸಿಲು ಜಾಸ್ತಿ ಆಗ್ತಾ ಇದೆ ಡೇ ಬೈ ಡೇ. ನೀವು ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು. ನಮಗೂ ತುಂಬ ಖುಷಿ ಆಯಿತು ಸರ್. ಆಮೇಲೆ ನಿಮ್ಮದು ಪಬ್ಲಿಕ್ ಡಿಮ್ಯಾಂಡ್ ತುಂಬಾ, ಅಂದರೆ ನಾವು ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದನೂ ಇತ್ತು ಸರ್. ಓಕೆ. ಬಟ್ ನಮ್ಮದು ಬ್ಯುಸಿ ಶೆಡ್ಯೂಲಲ್ಲಿ ಬರೋಕ್ಕಾಗಿರಲಿಲ್ಲ. ಅದು ಆ ಯೋಗ ಇವತ್ತು ಕೂಡಿದೆ. ಅದಕ್ಕೋಸ್ಕರ ಎಲ್ಲದಕ್ಕೂ ಟೈಮ್ ಬೇಕು, ಎಲ್ಲದಕ್ಕೂ ಲೇಟ್ ಆದರೂ ಲೇಟೆಸ್ಟ್ ಬರೋಣ ಅಂತ ಹೇಳಿ. ಸರ್ ಹೇಳಿ ಸರ್, ಯಾವಾಗಿಂದ ಸರ್ ಇದು ಶಾಪ್ ಯಾವಾಗಿಂದ ಓಪನ್ ಮಾಡಿದ್ರು? ಇದು ಆಕ್ಚುಲಿ ಇತಿಹಾಸ ಎಷ್ಟು ವರ್ಷದಿದೆ ಸರ್ ಈ ಶಾಪಿಂದು? ಆಕ್ಚುಲಿ ಇದು ಶಾಪ್ 30 ಇಯರ್ಸ್. ಈ ಕಮಿಂಗ್ ಇದಕ್ಕೆ 30 ಇಯರ್ಸ್ ಕಂಪ್ಲೀಟ್ ಆಗಿ ದಸರಾಕ್ಕೆ 31 ಇಯರ್ ಸ್ಟೆಪ್ಪಿಂಗ್ ಆಗುತ್ತೆ. 30 ಇಯರ್ಸ್. ಈ ಫಸ್ಟ್ ಸ್ಟಾರ್ಟಿಂಗು ನಾನು ನಮ್ಮ ಬ್ರದರ್ ಇಬ್ಬರು ಸೇರಿ ಮಾಡ್ತಾ ಇದ್ವಿ. ಆಮೇಲೆ ಅವರು ರಿಯಲ್ ಎಸ್ಟೇಟ್ ಫೀಲ್ಡಿಗೆ ಬೇರೆ ಕಡೆ ಶಿಫ್ಟ್ ಆಗಿ, ಹಾಗಾಗಿ ನಾನು ನಮ್ಮ ಫಾದರ್ ಮಾಡ್ತಾಯಿದ್ದೆ. ಇದು ಶಾಪ್ 30 ಇಯರ್ಸ್ ಕಂಪ್ಲೀಟ್ ಆಗಿದೆ. ಇದಕ್ಕೆ ಬ್ಯಾಕ್ ಸಪೋರ್ಟಿವ್ ಆಗಿ ನಮ್ಮ ಫಾದರ್ ಇದ್ದರು. ಬಟ್ ಈಗ 6 ಇಯರ್ಸ್ ಆಯಿತು ತೀರ್ಕೊಂಡು. ಬಟ್ ಇದರ ಜೊತೆಗೆ ನಮ್ಮ ಕಸ್ಟಮರ್ಸಿಗೆ ನಾವು ಥ್ಯಾಂಕ್ಫುಲ್ ಹೇಳಬೇಕು. ಯಾಕೆಂದರೆ ಇವತ್ತು ಅವ್ರ ಕಸ್ಟಮರ್ ಸಪೋರ್ಟ್ ಇಲ್ಲದ್ರೆ ಒಂದು ಶಾಪ್ ಆಗಲಿ ಒಂದು ಏನೇ ಆಗಲಿ ನಡೆಸೋದು ತುಂಬ ಕಷ್ಟ. ಬಟ್ ಇವತ್ತಿನ ಕಾಂಪಿಟೇಟಿವ್ ಫೀಲ್ಡಲ್ಲೂ ನಮ್ಮ ಕಸ್ಟಮರ್ ಯಾವತ್ತೂ ನಮ್ಮ ಕೈ ಬಿಟ್ಟಿಲ್ಲ. ಅದಕ್ಕೆ ಅವ್ರಿಗೆ ನಾವು ಯಾವತ್ತೂ ಅವ್ರಿಗೆ ಚಿರಋಣಿಯಾಗಿ. ಹಾಗಾಗಿ ಇದಲ್ಲದೆ ನಾನು ಇನ್ನೊಂದು ಬ್ರ್ಯಾಂಚ್ ಒಂದು ಓಪನ್ ಮಾಡಿದ್ವಿ. ಅದು 15 ಇಯರ್ಸ್ ವರ್ಷ. ಹಾಗಾಗಿ ಒಂದು ಅವರೇಜ್ ಬಟ್ಟೆಗೆ ಕಟ್ಕೊಂಡು ಹೋಗ್ತಾ ಇದೇ ಮೇನ್. ಯಾಕೆ ಅಂತಂದರೆ ಹತ್ತಿದ್ದೇಳಿ ಯಾವತ್ತೂ ಬರಿಬಾರ್ದು ಅಂತ ನಮ್ಮ ಫಾದರ್ ಹೇಳ್ತಾರೆ. ನಾನು ಯಾವತ್ತೂ ಫಸ್ಟ್ ಶಾಪ್ ಇದೆ ಇಲ್ಲಿಂದನೇ ಅನಿಲ್ ಕುಮಾರ್ ಯಾರು ಅಂತ ರೆಕಗ್ನೈಸ್ ಆಗಿದ್ದೆ. ಇವತ್ತು ಏನೇ ಒಂದು ಸೊಸೈಟಿ ಒಳಗೆ ಏನೇ ಒಂದು ಹೆಸರು ಮಾಡಿದ್ದೀವಿ, ಏನೇ ಒಂದು ಇದು ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ದೇವರ ಆಶೀರ್ವಾದ, ಅಪ್ಪಮ್ಮನ ಆಶೀರ್ವಾದ ಪ್ಲಸ್ ಬೇಸಿಕಲಿ ದಾವಣಗೆರೆ ಮುಂಡಾಸ್ ಫ್ಯಾಮಿಲಿ. ನಮ್ಮ ಸರ್ಗೆ ಮುಂಡಾಸ್ ಅಂದರೆ ದಾವಣಗೆರೆಯಲ್ಲೇ ಹುಟ್ಟಿದ್ವಿ. ಎಜುಕೇಷನ್ 1 to 7 ಬುಕ್ಸ್ ಬಾಯ್ ಸ್ಕೂಲಲ್ಲಿ, 8th, 9th, 10th ತರಳಬಾಳಲ್ಲಿ, ಫಸ್ಟ್ PU ಟು BCom ARG ಕಾಲೇಜಲ್ಲಿ ಕಂಪ್ಲೀಷನ್. ಇವತ್ತು ನಮ್ಮ ಟೀಚರ್ಸು, ಸ್ಕೂಲ್ ಟೀಚರ್ಸ್ ಆಗಲಿ, ಕಾಲೇಜ್ ಲೆಕ್ಚರ್ಸ್ ಆಗಲಿ ಇವತ್ತು ಕಾಂಟ್ಯಾಕ್ಟಲ್ಲಿದ್ದಾರೆ. ಇವತ್ತು ಅವ್ರ ವಾಟ್ಸಪ್ ಗ್ರೂಪಲ್ಲಿದೆ. ಇವತ್ತು ಬಂದರೆ ಅವ್ರಿಗೆ ಅದೇ ರೆಸ್ಪೆಕ್ಟ್ ಕೊಡ್ತೀವಿ. ನಾವು ಹೇಳೋದು ಈಗಿನ ಸ್ಟೂಡೆಂಟ್ಸ್ಗಳಿಗೆ, ನೀವು 90 ತೆಗಿತೀರ, 100 ತೆಗಿತೀರ, ಅದು ಇಂಪಾರ್ಟೆಂಟ್ ಅಲ್ಲ. ಅಟ್ಲೀಸ್ಟ್ ನಿಮ್ಮ ಟೀಚರು ಲೆಕ್ಚರ್ಸ್ ಯಾರು ಬಂದರೆ
ಅವ್ರು ನೀವು ಮೀಟ್ ಮಾಡಿದರೆ ಅವ್ರಿಗೆ ಅಟ್ಲೀಸ್ಟ್ ರೆಸ್ಪೆಕ್ಟ್ ಕೊಡಿ. ಅವ್ರು ಬಂದರೆ ಎದ್ದಿರ್ತಾರೆ. ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡೋದು ಅಷ್ಟೇ, ಬೇರೆ ಡೈರೆಕ್ಟಾಗಿ ಶಾಪ್ ಓಪನ್ ಮಾಡ್ಕೊಂಡು ಅಥವಾ ಏನಾದರೂ ಜಾಬ್ಗೆ ಇಲ್ಲ. 100% ಅಲ್ಲ. ಮೆಂಟಲಿ ಪ್ರಿಪೇರ್. ನಾನು ಶಾಪಲ್ಲೇ ಶಾಪ್ ಮಾಡಬೇಕು, ಇಂಥದ್ದೇ ಮಾಡಬೇಕು ಅನ್ನೋದು ಐಡಿಯಾ ಇತ್ತು. ಹಾಗಾಗಿ ಈ ಥರದ್ದೇ ಮಾಡಬೇಕು ಈ ಥರದ್ದೇ ಮಾಡಬೇಕು ಅಂತ ಇತ್ತು. ಯಾಕಂದರೆ ನನ್ನ ಫಾದರು ಬಿಸ್ನೆಸ್ ಪರ್ಸನ್ನು, ನಾನು ಬಿಸ್ನೆಸ್ ಪರ್ಸನ್ ಆಗಬೇಕಂತ ಸಣ್ಣನಿದ್ದಾಗಿಂದಲೂ ಯಾಕೆ ಅನಿಲ್ ಕುಮಾರ್ ಸರ್ ಎಲ್ಲರಿಗಿಂತನೂ ತುಂಬ ಡಿಫ್ರೆನ್ಸ್ ಸರ್? ಏಕೆಂದರೆ ಇವಾಗ ಹೆಂಗೆ ಅಂದರೆ ನನ್ನ ಬರ್ಡೇ ನಮಗೆ ನೆನಪಿರಲ್ಲ, ಅಥವಾ ಇನ್ನೊಂದು ಇವಾಗ ಈ ಸ್ಟ್ರೆಸ್ಫುಲ್ ಲೈಫ್ ಇದೆ ಅಲ್ಲ ಸರ್, ಈ ಸ್ಟ್ರೆಸ್ಫುಲ್ ಲೈಫಲ್ಲಿ ನಮ್ಮ ಬರ್ಡೇಗಳು ನಮಗೆ ನೆನಪಿರಲ್ಲ. ಆ ಥರದ್ದು ಒಂದು ಲೈಫ್ನ ಲೀಡ್ ಮಾಡ್ತಾ ಇದ್ರು. ಅಂಥದ್ರಲ್ಲಿ ಅನಿಲ್ ಕುಮಾರ್ ಸರ್ ನಮ್ಮ ದಾವಣಗೆರೆನಲ್ಲಿ ಎಲ್ರಿಗೂ ಗೊತ್ತು. ಯಾಕೆಂದರೆ ನಮಗೆ ತುಂಬ ಡಿಮ್ಯಾಂಡ್ ಬಂದಿದ್ದು, ಹೋಗಿ ಫಸ್ಟ್ ಅನಿಲ್ ಕುಮಾರ್ ಸರ್ನ ಒಂದು ಇಂಟರ್ವ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಪಬ್ಲಿಕ್ ನಮಗೆ ಹೇಳ್ತಾ ಇದ್ರು. ಅದು 380 ಜನದ ಬರ್ಡೇ ಮಾಡಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸುಮಾರು ಜನ ಹೇಳಿದ್ರು ಸರ್. 380 ಹೆಂಗೆ ಸರ್ ಇದು, ಈ ಐಡಿಯಾ ಹೆಂಗೆ ಬಂತು ಸರ್? ಯಾಕೆಂದರೆ ಫ್ಯಾಮಿಲಿ ಪರ್ಸನ್ಸ್ದೇ ಬರ್ಡೇ ಡೇಟ್ ನೆನಪಿರಲ್ಲ ಸರ್. ಅಂಥದ್ದು ನೀವು ಪಬ್ಲಿಕಲ್ಲಿ ಈ ಥರ ಏನೋ ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತ ಅನ್ನೋಂಥನ್ನ ನೀವು ರೆಕಗ್ನೈಸ್ ಮಾಡಿ ನೀವು ಗೌರವ ಕೊಡ್ತಾ ಇದ್ದೀರಲ್ಲ, ಇದು ಯಾಕೆ ಸರ್? ಫಸ್ಟ್ ಕ್ವಶನ್ ಕೇಳಿದರೆ ಕ್ವಶನಲ್ಲಿ ಒಂದು 50% ಆನ್ಸರ್ ಇತ್ತು. ಸ್ಟ್ರೆಸ್ಫುಲ್ ಲೈಫ್ ಅಂತ. ಆ ಸ್ಟ್ರೆಸ್ಫುಲ್ ಲೈಫ್ನ ಅಟ್ಲೀಸ್ಟ್ ಒಂದು 0.5% ಆದ್ರೂ ಕಡಿಮೆ ಮಾಡೋಕ್ಕೋಸ್ಕರ ಈ ಬರ್ಡೇ ಸೆಲೆಬ್ರೇಷನ್ ಅಂತ ಕಾನ್ಸೆಪ್ಟ್ ತಿಳಿಯುತ್ತೆ. ಯಾಕೆಂತಂದರೆ ಎಲ್ಲರೂ ಬರ್ಡೇನೇ ಬರೀ ಈಗ ವಾಟ್ಸಪ್ಪಲ್ಲೋ ಇದರಲ್ಲೋ ಸ್ಟೇಟಸಲ್ಲೋ ಹಾಕ್ತಾರೆ, ವಿಶ್ ಮಾಡ್ತಾರೆ. ಅದು ಕೆಲಸದಲ್ಲಿ ಅದು ಸುಮ್ಮನೆ ಇನ್ನು ಜನರಲ್ ಅನ್ನಿಸುತ್ತೆ, ಏನೋ ಅನ್ಸಲ್ಲ ಮಾಡೋದು. ಅಟ್ಲೀಸ್ಟ್ ನಾನು ಕೈಯಲ್ಲಿ ನನಗೆ ಆ ಕಾನ್ಸೆಪ್ಟ್ ಒಳಗಿದ್ದೆ ಯಾಕೆ ಅನ್ಸ್ಕೊಳ್ತೀನಿ, ಸುಮ್ಮನೆ ಮಾಡ್ತಾರೆ. ಏನಾದರೂ ಡಿಪೆಂಡ್ ಮಾಡಬೇಕು ಅಂತ ಹೇಳಿ ಒಂದು ಪಾಯಿಂಟೇ ಯಾವುದಕ್ಕೆ ಆಗಲಿ 0 ಇಂದ 1 ಸ್ಟಾರ್ಟ್ ಆಗುತ್ತೆ ಪಾಯಿಂಟು. 1 ಪಾಯಿಂಟೇ ಒಬ್ಬರು ಪರ್ಸನಲ್ಲಿ ಎದುರುಗಡೆ ಇತ್ತು ಅನುಭವ ಅಂತ ಹೇಳಿ ಅವ್ರು ಕರೆದು ಮಾಡಬೇಕು ಅಂತ ಹೇಳಿ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಯಿತು. ಎಷ್ಟು ವರ್ಷ ಆಯಿತು ಸರ್? ಇದು 3 ಇಯರ್ಸ್ ಆಗ್ತದೆ. 3 ಇಯರ್ಸ್ ಆಗ್ತಾ ಬಂತು. ಅದು ಇನ್ನೂ ಜಾಸ್ತಿ ಆಗ್ತಾ ಇತ್ತೇನೋ, 500 ರೀಚ್ ಆಗ್ತಾ ಇತ್ತೇನೋ. ಡ್ಯೂ ಟು ಕರೋನಾ ಮಧ್ಯೆ ಬಂದಿದ್ದಕ್ಕೆ ಬರ್ಡೇ ಸೆಲೆಬ್ರೇಷನ್ ಕಡಿಮೆ ಆಯಿತು. ನಾನು ಹೇಳ್ತಾ ಇರೋದು ಕ್ವಾಂಟಿಟಿಕ್ಕಿಂತ ಕ್ವಾಲಿಟಿ ಇಂಪಾರ್ಟೆಂಟ್ ಅಂತ ನನ್ನೇ ಇದು. ಏನೇ ಮಾಡಿದ್ರು ಅದು ನೀಟಾಗಿ ಇನ್ನೊಬ್ಬರಿಗೆ ಅದು ಹರ್ಟ್ ಆಗಿದ್ದರೆ ಕ್ಲೀನಾಗಿರ್ಬೇಕು. ಹೌದಪ್ಪ, ಇವತ್ತು ನೀವು ಇಲ್ಲಿ ಬಂದು ಕೇಳ್ತಾ ಇದ್ದೀರಿ ಅನ್ನೋದಕ್ಕೆ ಅದಕ್ಕೆ ಒಂದು ರೀಸನ್ ಇದೆ. ನಾನು ಅದನ್ನು ಹೇಳ್ತಾ ಇರೋದು. ಬಟ್ ಇವತ್ತು ಎಲ್ಲರೂ ಅದು ಖುಷಿ ಪಡ್ತಾ ಇದ್ದಾರೆ. ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು ಎಲ್ಲರೂ ಕೇಳ್ತಾರೆ, ನೀವು ಇದು ಬರ್ಡೇ ಮಾಡ್ತೀಯ, ನಿಮ್ಗೆ ಇದರಿಂದ ಏನು ಸಿಗುತ್ತೆ, ದುಡ್ಡು ಖರ್ಚಾಗುತ್ತೆ, ದುಡ್ಡೆಲ್ಲ ಇದೆ, ಇದು ಮಾಡ್ತಾ ಇದೆಯಾ ಏನು ಅಂತಾರೆ. ಬಟ್ ಕೆಲವರಿಗೆ ಆ ಖುಷಿಗೆ ಸಿಗುತ್ತೆ ಕೆಲವರಲ್ಲಿ, ಅದಕ್ಕೆ ವ್ಯಾಲ್ಯೂ ಕಟ್ಟೋಕ್ಕಾಗಲ್ಲ. ಅದು ಕೆಲವ್ರಿಗೆ ಅಷ್ಟೇ ಗೊತ್ತಾಗುತ್ತೆ. ಕೆಲವ್ರಿಗೆ ಗೊತ್ತಾಗಿಲ್ದರೆ ಅದನ್ನೇ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ತಿಳಿಸೋಷ್ಟು ದೊಡ್ಡ ನಾನು ಹೇಳ್ತೀನಿ. ಎಲ್ಲರಿಗೂ ಎಲ್ಲದೂ ಸಿಗುತ್ತೆ. ಕೆಲವರಿಗೆ ಕುಡಿದ್ರೆ ಖುಷಿ ಸಿಗುತ್ತೆ, ಕೆಲವರಿಗೆ ಇದು ಮಾಡಿದ್ರೆ ಖುಷಿ ಸಿಗುತ್ತೆ. ನನಗೆ ಇನ್ನೊಬ್ಬರ ಖುಷಿಯಲ್ಲಿ ಖುಷಿ ಕಾಣ್ತೀನಿ. ಅದಕ್ಕೋಸ್ಕರ ನಾನು ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. 380 ಬರ್ಡೇ ಮಾಡಿದ್ದೀನಿ ಅಂತ ಹೇಳಿ, ಅದರಲ್ಲಿ 300 ಅನ್ನೋದು ತುಂಬ ಸ್ಪೆಷಲ್ ಅನಿಸುತ್ತೆ ಸರ್. ಬಟ್ ಎಲ್ಲ ಬರ್ಡೇನೂ ಸ್ಪೆಷಲ್ಲೇ. ಯಾಕೆ ಅಂತಂತಂದರೆ ಎಲ್ಲರೂ ಕ್ಲೋಸ್ ಆಗಿರ್ತಾರೆ, ಎಲ್ಲರೂ ಇದು ಇರ್ತಾರೆ. ನಾನು ಪ್ರತಿಯೊಂದು ಬರ್ಡೇನೂ ನನ್ನ ಬರ್ಡೇಗಿಂತ ಜಾಸ್ತಿ ಅನ್ನೋಂಗೆ ಫೀಲ್ ಮಾಡಿ ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋದಕ್ಕೋಸ್ಕರ ಇಲ್ಲಿ ನಾನು ಶಾಪಿಂಗ್ ಮಾಡ್ತೀನಿ. ಟೈಮ್ ಯಾಕಂತಂದರೆ ಯಾರಿಗೂ ಟೈಮ್ ಇರೋದಿಲ್ಲ. ಬಟ್ ಆ ಟೈಮ್ ತಗೊಂಡು ನೀವು ಬರ್ತಾರೆ ಅಂತಂದರೆ ಆ ಗುಡ್ ವಿಲ್ ಕ್ರಿಯೇಟ್ ಮಾಡೋದು ಭಾರಿ ಕಷ್ಟ. ಹೌದು. ಇವತ್ತು ನೀವು ಒಂದು ಇನ್ವಿಟೇಷನ್ ಕೊಟ್ಟು ಮದುವೆ ಬರ್ರಿ ಅಂತಂದರೆ 10 ಜನ ಕರೆದ್ರೆ ಬರೋ 4 ಜನ ಹೋಗಿರ್ತಾರೆ. ಯಾಕಂದರೆ ಯಾರಿಗೂ ಟೈಮ್ ಇಲ್ಲ. ಹಾಂ, ಅವರಿಗೆ ವೆಡ್ಡಿಂಗ್ ಕಾರ್ಡ್ ಕೊಡೋಕ್ಕೂ ಟೈಮ್ ಇಲ್ಲ, ಮದುವೆಗೆ ಬರೋಕ್ಕೂ ಟೈಮ್ ಇಲ್ಲ. ಬಟ್ ಆದರೂ ನಾನು ಐ ಆಮ್ ಗ್ರೇಟ್ಫುಲ್ ಟು ಗಾಡ್. ಯಾಕೆ ಅಂತಂದ್ರೆ ಯಾರೇ ಕರೆದಿರೋದು ಆಲ್ಮೋಸ್ಟ್ ಬರ್ಡೇಗೆ ಮಿಸ್ ಮಾಡಿರೋದು ಭಾರಿ ಕಡಿಮೆ. ತಪ್ಪಿ ಮಿಸ್ ಆದರೂ ಅವ್ರು ಕಾಲ್ ಮಾಡಿ ಹೇಳ್ತಾರೆ, ಅನಿಲ್ ಈ ಟೈಮ್ ಬರೋಕ್ಕಾಗ್ತಾ ಇಲ್ಲ, ಏನೋ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇಲ್ಲ, ಬಿಸ್ನೆಸ್ ಪ್ರಾಬ್ಲಮ್ ಏನೇ ಅದೊಂದು ಖುಷಿ ಆಗುತ್ತೆ. ಆಮೇಲೆ ನೀವು ಕೇಳಿದ್ರಿ 300 ಬರ್ಡೇ ಯಾರು ಸೆಲೆಬ್ರೇಷನ್ ಅಂತ. ಗಿರೀಶ್ ಅಂತ ಹೇಳಿ, ಬಾಲಾಜಿ ಗಿರೀಶ್ ಅಂತ ಹೇಳಿ ಅವ್ರಿಗೆ ಮಾಡಿದರೆ ಈಸ್ ಆಲ್ಸೋ ಟ್ರಸ್ಟಿ ಆಫ್ ಸಾಯಿಬಾಬಾ. ಅವರು ನನಗೆ ಅವ್ರ ಟ್ರಸ್ಟ್ ಕಡೆಯಿಂದ ಅವ್ರಿಗೆ ಸೆಲೆಬ್ರೇಟ್ ನನಗೆ ಅನ್ಎಕ್ಸ್ಪೆಕ್ಟೆಡಾಗಿ ಅವ್ರ ಬರ್ಡೇ ಆಗಿದ್ಮೇಲೆ ಸಂಕಮಲ್ಲಿ ಕರೆದು ಅವರು
ಸಾಯಿಬಾಬಾ ಕಮಿಟಿಯಿಂದ ನನಗೆ ಆನರ್ ಮಾಡಿದ್ರು. ಅವತ್ತು ನಾನು ಒಂದು ಮಾತು ಹೇಳಿದೆ, ಎಲ್ಲರೂ ಏನು ಸಿಗುತ್ತೆ ಅಂತ ಕೇಳ್ತಾ ಇದ್ರು, ಅವರಿಗೆ ನೀವು ಏನು ಆನರ್ ಮಾಡಿದ್ರಲ್ಲ ಇದೇ ಅವ್ರಿಗೆ ಉತ್ತರ ಅಂತ ಇಷ್ಟಪಡ್ತೀನಿ. ಸರ್ ಇದರಲ್ಲಿ ಯಾವುದಾದ್ರೂ ನಿಮಗೆ ಸ್ಪೆಷಲ್ ಅಂತ ಅನಿಸುತ್ತೆ ನನಗೆ, ಅಂದರೆ ಎಲ್ಲನೂ ಸ್ಪೆಷಲೇ ಸರ್, ನಾನು ಒಪ್ಕೊಳ್ತೀನಿ. ನೀವು ಮಾಡಿರೋ ಅಷ್ಟು ಬರ್ಡೇಗಳು ಸ್ಪೆಷಲೇ, ಬಟ್ ಅದರಲ್ಲೂ ಒಂದು ನನಗೆ ತುಂಬ ಮೆಮೊರಬಲ್ ಅಂತ ಅನಿಸುತ್ತೆ, ಅಥವಾ ನಾನು ಇದನ್ನು ಯಾವತ್ತೂ ಮರೆಯೋಕ್ಕೆ ಆಗಲ್ಲ ಅಂತ ಯಾವುದಾದ್ರೂ ಬರ್ಡೇ ಅಥವಾ ಯಾವ ಪರ್ಸನ್ದಾದ್ರೂ ಅನಿಸಿದೆ ಸರ್ ನಿಮಗೆ? ನೀವು ಕೇಳಿದ್ದು ಇದು ನನ್ನ ಕ್ವಶನ್. ನಿನ್ನೆನೇ ಐತಿ ನಮ್ಮ ತಾಯಿ ನಮ್ಮ ಅಮ್ಮನ ಬರ್ಡೇ ಮಾಡಿದೆ. ಅಮ್ಮನಕಿನ್ನ ದೊಡ್ಡರು ಯಾರು ಇಲ್ಲ, ಅಮ್ಮನಕಿನ್ನ ಮಿಗಿಲಾಗಿ ಯಾರು ಇಲ್ಲ. ಅಮ್ಮನ ಬರ್ಡೇ ಸೆಲೆಬ್ರೇಷನ್ನೇ ನನಗೆ ಸಮೋಟ ಸ್ಪೆಷಲ್ ಅಂತ. ಯಾಕಂತಂದರೆ ಅಪ್ಪನ ಕಡೆ ರಿಲೇಷನು ಬಂದಿದ್ರು, ಅಮ್ಮನ ಕಡೆ ರಿಲೇಷನು ಬಂದಿದ್ರು. ಅವ್ರ ಕಣ್ಣಲ್ಲೇ ಬರ್ತಾಯಿತ್ತು ಒಂದು ಸ್ಯಾಟಿಸ್ಫ್ಯಾಕ್ಷನ್. ಅದು ಯಾಕೆಂದರೆ ಏನೇ ಮಾಡ್ಬೇಕಂದ್ರೆ ಅಪ್ಪ ಅಮ್ಮನ ಆಶೀರ್ವಾದ ಇದ್ದರೆ ಮಕ್ಕಳು ಸಕ್ಸಸ್ ಆಗ್ತಾರೆ ಅನ್ನೋದು ನನ್ನ ಪರ್ಸನಲ್ ಇಷ್ಟಕ್ಕೆ. ಅಮ್ಮನ ಬರ್ಡೇನೇ ನಿಮಗೆ ಸ್ಪೆಷಲ್ ಸ್ಪೆಷಲ್ ಅಂತ ಹೇಳ್ತಿದ್ದೀರಾ ಸರ್? ಆಮೇಲೆ ಸರ್ ಬರ್ಡೇ ಬಿಟ್ಟು ಬೇರೆ ಏನಾದರೂ ಸರ್ವಿಸ್ ಎಲ್ಲ? ಬರ್ಡೇ ಬಿಟ್ಟು ನಮ್ಮದು ಹಾಬೀಸ್ ಇದೆ, ಸರ್ವಿಸ್ ಅನ್ನೋಕ್ಕಿಂತ ಹಾಬಿ ಇದೆ. ಅದು ಮೂವಿ ಎವ್ರಿ ಸಂಡೇ ಆಫ್ಟರ್ನೂನ್ 2 to 5:30 ನನ್ನ ಶಾಪ್ ಕ್ಲೋಸ್ ಇರುತ್ತೆ. ಯಾಕೆ ಅಂತಂದರೆ ಎವ್ರಿ ಸಂಡೇ ನನ್ನ ಮೂವಿ ನೋಡೋದು ಒಂದು ಹಾಬಿ ಇದೆ. ಅದು ಹಾಬಿ ಅಂತಂದರೆ ವಿತ್ ಅದರ ಟಿಕೆಟ್ ಕಲೆಕ್ಟ್ ಮಾಡೋದು, ಇದು ಮಾಡೋದು ಎಲ್ಲ ಮಾಡಿದ್ದೀನಿ. ವಿತ್ ರೆಕಾರ್ಡ್ಸ್ ಮೇಂಟೈನ್ ಮಾಡಿದ್ದೀನಿ. ಅದ್ರದ್ದು ಪೇಪರೆಲ್ಲ ಅಂತ ಹೇಳೋದು. ಅನಿಲ್ ಕುಮಾರ್ ಸರ್ ಅಂದರೆ ಒಂಥರ ಹಿಂಗೆ ಅಂದರೆ ಕಾಮ್ ಆ್ಯಂಡ್ ಕೂಲ್ ಪರ್ಸನ್ ಅಂತ ಅನ್ನಿಸ್ತಾ ಇದ್ದೀರಾ. ಯಾಕೆಂದರೆ ತೀರಾ ಸ್ಟ್ರೆಸ್ಫುಲ್ ಲೈಫ್ ತೊಗೊಳ್ತಾ ಇಲ್ಲ, ಇರೋದ್ರಲ್ಲೇ ಅಚ್ಚುಕಟ್ಟಾಗಿ ಬದುಕೊಂಡು ಹೋಗೋಣಪ್ಪ ಅಂತ. ಯಾಕಂದರೆ ನನಗೆ ನೋಡಿದಾಗ ಅನಿಸಿದೆ, ನಿಮ್ಮ ನೋಡಿದಾಗ ಅನಿಸಿದೆ, ಅಂದರೆ ನಿಮಗೆ ನೀವು ಒಂದು ಸೆಟಲ್ ಆಗ್ತಿದ್ದೀರ, ನಾನು ಇಷ್ಟೊಂದು ಬದುಕಿದ್ದೀನಿ, ಏನೋ ಇಲ್ಲಿ ಹೋಗ್ಬಿಟ್ಟಿದೆ. ಯಾಕೆ ಸರ್ ಹಿಂಗೆ? ನಾನು ನೋಡ್ತೀನಿ ಎಷ್ಟೆಲ್ಲ ಇತ್ತು, ಯಾರು ಸುಖವಾಗಿದ್ದಾರೆ. ನಾನು ಹೇಳ್ತಾರೆ ಇರೋದ್ರಲ್ಲೇ ಏನೈತೆ ಅದನ್ನು ಸುಖಪಡ್ರಿ, ಏನೈತೆ ಅದನ್ನು ಎಂಜಾಯ್ ಮಾಡಿರಿ. ನಾನು ಹೇಳ್ತಾರೆ ನನ್ನ ಫ್ರೆಂಡ್ಸ್ ಜೊತೆಗೆ ಅಂತಲ್ಲ, ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡಿರಿ. ನಿಮಗೆ ಏನು ಬೇಕಾಗಿ ಎಂಜಾಯ್ ನಾನು ಬೇಕಾದಷ್ಟು ಜನ ನೋಡ್ತೀನಿ, ಲಕ್ಷ ಗಂಟೆ ದುಡ್ತಾರೆ, ಕೋಟಿ ಗಂಟೆ ದುಡ್ತಾರೆ, ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಅಂಥದ್ದು ಯಾಕೆ ನೀವು ಜೀವನ ಯಾರಿಗೋ ಮಾಡಿಟ್ಟು ಇನ್ನೊಬ್ರಿಗೆ ಯಾರಿಗೋ ಬಾಯಲ್ಲಿ ಇಟ್ಟು ಹೋಗ್ತಾರೆ. ನಾನು ಹೇಳ್ತಾ ಇರೋದು ₹1 ದುಡಿದ್ರೆ 20% ನೀವು ಎಂಜಾಯ್ ಮಾಡಿರಿ, ನಿಮ್ಮದು ಅನ್ನೋದು ಲೈಫ್ ಇರುತ್ತೆ. ನಾನು ಹೇಳ್ತಾ ಇರೋದು ಕೋಟಿ ಗಂಟೆ ದುಡಿದ್ರೆ ಎಂಜಾಯ್ ಮಾಡೋದಂತಲ್ಲ, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ, ಟೈಮ್ ಸ್ಪೆಂಡ್ ಮಾಡಿ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಒಳ್ಳೆ ಕೆಲಸಗಳು ಮಾಡಿ. ಅವಾಗ ನಿಮಗೆ ಅದು ಮೆಂಟಲಿ ಪೀಸ್ ಸಿಗುತ್ತೆ. ನಾನು ಹೇಳ್ತಾರೆ ನೀವು ಎಷ್ಟು ಸ್ಟ್ರೆಸ್ ಅಂತೀರೋ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗ್ತವೆ, ಹಂಗೆ ಹೇಳ್ಬೋದು ಅಷ್ಟೇ. ಬಟ್ ಆಮೇಲೆ ಇದು ನಾನು ಹೇಳ್ತಾ ಇದ್ದಲ್ಲ, ಯಾಕೆ ಅಂತಂದರೆ ನಂದು ಅನ್ನೋದು ಒಂದು ಇರುತ್ತೆ. ಅದಕ್ಕೋಸ್ಕರ ಮೆಂಟಲಿ ಫ್ರೀ ನಾನು ಎಂಜಾಯ್ ಮಾಡಲಿಕ್ಕೆ 3 hours ಮೂವಿ ಸ್ಪೆಂಡ್ ಮಾಡ್ತೀನಿ. ವೀಕ್ಲಿ ಒಂದು ಮೂವಿ ನೋಡೇ ನೋಡ್ತೀರಾ? ಆಲ್ಮೋಸ್ಟ್ 90% ನೋಡ್ತೀರಾ? ನಿಮಗೆ ಅಂತ ಟೈಮ್ ಇಟ್ಕೊಂಡಿರ್ತೀರಾ? ಅಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ನನ್ನ ಲೈಫ್ ನನ್ನಿದು ಫ್ಯಾಮಿಲಿ ಸಮೇತ ಹೋಗ್ತೀರಾ, ನೀವು ಒಬ್ಬರೇ ಹೋಗ್ತೀರಾ? ಫ್ಯಾಮಿಲಿ ಸೆಕೆಂಡ್ ಶೋ, ಯಾಕಂದರೆ ಅವ್ರು ಮಧ್ಯಾಹ್ನ ಆಗೋಲ್ಲ, ನಾಳೆ ಸ್ಕೂಲ್ ಇರುತ್ತೆ. ಆ್ಯಕ್ಚುಲಿ ಫ್ಯಾಮಿಲಿ ಅಂತ ಕೇಳಿದ್ದು ನನ್ನ ಮಿಸ್ಸಸ್ ಹೆಸರು ಪಲ್ಲವಿ ಅಂತೇಳಿ. ಅದೇ ಸರ್ ನಾನು ಇವಾಗ ಕೇಳ್ತಾ ಇದ್ದೆ, ಇದಕ್ಕೆಲ್ಲ ಹೆಂಗಿದೆ ಫ್ಯಾಮಿಲಿ 100%. ನಾನು ಹೇಳ್ತಾ ಇರೋದು ನನ್ನ ಮಗಳು ಯಶ್ಮಿತಾ ಮತ್ತು ಪಲ್ಲವಿ, ಅವ್ರದ್ದು ಸಪೋರ್ಟ್ ಇಲ್ಲ ಅಂತಂದರೆ ಇವತ್ತು ನೀವು ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೂ ಆಗ್ತಾಯಿಲ್ಲ. ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಪಲ್ಲವಿ ಅವರು ಅವ್ರ ಕ್ವಾಲಿಫಿಕೇಷನ್ನು ಅವರು BA ಮಾಡ್ಕೊಂಡಿದ್ದಾರೆ, BCom MA ಮಾಡಿದ್ದಾರೆ, ಆಮೇಲೆ MPhil ಮಾಡಿದ್ದಾರೆ. ಶಿ ಈಸ್ ಅ ರ್ಯಾಂಕ್ ಸ್ಟೂಡೆಂಟ್. ಆಮೇಲೆ ಬೆಂಗಳೂರಲ್ಲಿ ಅಸೆಂಚರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ. ಅವ್ರ ಬಗ್ಗೆ ಈಗ ಶಿ ಈಸ್ ನೌ ಹೌಸ್ ವೈಫ್. ಮಗಳು ಯಾಕೆ ಅಂತಂದರೆ ಮಗಳೇನು 8th ಸ್ಟ್ಯಾಂಡರ್ಡ್ ಯೂರೋ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನಾವು ಸಪ್ರೇಟ್ ಇರೋದ್ರಿಂದ ಮಗಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗದೆ, ಜಾಬ್ ಹೋಗೋಕ್ಕಾಗಲ್ಲ. ಮಗಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲೇ ಅವರಿಬ್ಬರು ಸಪೋರ್ಟ್ ಇರೋದ್ರಿಂದ ಇವತ್ತು ಅನಿಲ್ ಕುಮಾರ್ ಏನೇ ಒಂದು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡ್ರೆ ಬಿಹೈಂಡ್ ದೇರ್. ಸರ್ ನಮಗೆ ಒಂದು ಬರ್ಡೇನೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಯಾಕೆ ಸರ್? ನನಗೆ ಅನಿಸಿದ್ದು ಹೊಸ ಕಾನ್ಸೆಪ್ಟು. ಆಮೇಲೆ ಎಲ್ಲ ಫ್ರೆಂಡ್ಸ್ ಗ್ಯಾದರ್ ಮಾಡಲಿಕ್ಕೆ ಇದೊಂದು ಅಕೇಶನ್. ಕೇಕ್ ಅನ್ನೋದು ಒಂದು ನೆಪ ಅಷ್ಟೇ. ಎಲ್ಲ ಫ್ರೆಂಡ್ ಸರ್ಕಲ್ ಬಂದು ಇಲ್ಲಿ ಹೊರಗಡೆ ಕೇಕ್ ಕಟ್ ಮಾಡಿ ಖುಷಿಯಾಗಿ ಅವ್ರಿಗೆ ಬ್ಲೆಸ್ಸಿಂಗ್ಸ್ ಹೇಳೋದು, ಪ್ಲಸ್ ಚೈಲ್ಡ್ಹುಡ್ ಮೆಮೊರೀಸ್ ಬಂದಾಗೆಲ್ಲ ಶೇರ್ ಮಾಡ್ತಾರೆ, ನಗ್ತಾರೆ, ಖುಷಿ ಆಗ್ತಾರೆ. ಆ ಖುಷಿಯಲ್ಲೇ ನನ್ನ ಸ್ಯಾಟಿಸ್ಫ್ಯಾಕ್ಷನ್.
ಇದೇ ರೀತಿ ಇವರೆಲ್ಲರೂ ಅನಿಲ್ ಕುಮಾರ್ ಸರ್ದು ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ. 100% ಮಾಡಿ ನಂದು ಇದೊಂದು ತಿಳ್ಕೊಳ್ಳಿ, ನೀವು ಏನೇ ಮಾಡ್ತೀರಿ ಅಂದರೆ ಅದನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಅವಲ್ಲ ನನ್ನ ಪರ್ಸನಲ್ ಅನುಭವ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಇವ್ರಿಗೆ ಡಿಸಪಾಯಿಂಟೆಡ್. ನೀವು ಒಳ್ಳೇದು ಮಾಡ್ತೀನಿ ಅಂತಂದರೆ ಬಂದೇ ಬರುತ್ತೆ. ನನ್ನ ಬರ್ಡೇ ಮಾಡೇ ಮಾಡ್ತಾರೆ, ಫ್ಲೆಕ್ಸ್ ಹಾಕ್ತಾರೆ, ಮಾಡ್ತಾರೆ, ಅವರೇ ಎಲ್ಲ ಇಷ್ಟೇ ಸಂಭ್ರಮ ಪಡ್ತಾರೆ. 100% ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ. ಅದನ್ನೇ ನಾನು ಹೇಳೋದು, ನೀವು ಯಾರಿಗಾರ ಒಳ್ಳೆತನ ಮಾಡಿದರೆ ಅನಿಲ್ ಕುಮಾರ್ ಅಷ್ಟೇ ಅಲ್ಲ, ನೀವು ಯಾರಿಗಾರ ಇನ್ನೊಬ್ರಿಗೆ ಒಳ್ಳೇದು ಮಾಡಿರಿ, 4 ಜನಕ್ಕೆ ಒಳ್ಳೇದು ಮಾಡಿರಿ, ನಿಮಗೆ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ನಿಮಗೂ ಒಳ್ಳೇದು ಮಾಡೋರು ಯಾರಿಗೂ ನೀವು ಇದೆ. ಆಮೇಲೆ ರಿಷಬ್ ಶೆಟ್ಟರು ಬಂದಿದ್ರು ಶಾಪಿಗೆ ಅಂತ ಗೊತ್ತಾಯ್ತು ಸರ್. ಏನಕ್ಕೆ ಬಂದಿದ್ರು ಸರ್ ಶೆಟ್ಟರು? ಅವರು ಆ್ಯಕ್ಚುಲಿ ಹೀರೋ ಮೂವಿ ಪ್ರಮೋಷನಿಗೆ ಬಂದಾಗ ಅವರಿಗೆ ಈ ಟೈಪ್ ಇರೋ ಕಾನ್ಸೆಪ್ಟ್ ಗೊತ್ತಾಯಿತು. ಅವ್ರು ಬಂದು ನಿಜ ಹೇಳ್ಬೇಕು ಅಂತಂತಂದರೆ ಈಸ್ ಸ್ಟಾರ್ ಅಂದರೆ ಯಾಕೆ ಅಂತಂತಂದರೆ ವೆರಿ ಡೌನ್ ಟು ಅರ್ತ್ ಪರ್ಸನ್. ನಾನು ಹೇಳ್ತಾ ಇರೋದು ನಿಜವಾಗ್ಲೂ ಖುಷಿ ಆಯಿತು. ತುಂಬಿದ ಕೊಡ ತುಳ್ಕಲ್ಲ ಅಂತಂತ ಕೆಲವು ಸ್ಟಾರ್ಸ್ಗಳು ನೋಡಿದಾಗ ಯಾಕೆ ಅಣ್ಣಾರು ಅಂತ ಹೇಳ್ತಾರೆ, ಕಲಾ ಅಭಿಮಾನಿ ನಟ ಸರ್ವಭೌಮ ಅಂತ ಹೇಳ್ತಾರೆ. ನಾನು ಆ್ಯಕ್ಚುಲಿ ಬೇಸಿಕಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾನ್. ನಾನು ಹೇಳ್ತಾ ಇರೋದು ಅವರು ನಿಜವಾಗ್ಲೂ ಒನ್ ಆಫ್ ದಿ ಗ್ರೇಟ್ ಪರ್ಸನ್. ಅದನ್ನು ಕೇಳ್ತಾರೆ. ನಾನು ಈ ಮೂಲಕ ಅವ್ರಿಗೆ ಹೇಳ್ತೀನಿ, ಅವ್ರ ಸಮಾಜಕ್ಕೆ ಏನು ಮಾಡಿದ್ದಾರೆ, ಏನು ಕೊಡುಗೆ ಕೊಟ್ಟಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಅದು ಪರ್ಸ್ನಲ್ಲೆಲ್ಲ ಇಷ್ಟಾಗಿದೆ. ನಿಮಗೆ ರಂಜಿಸಿದರೆ ನಿಮಗೆ ಇದು ಮಾಡಿದ್ದಾರೆ, ಅದು ಏನು ಪರ್ಸ್ನಲ್ ಒಪ್ಪಿಗೆ. ಎಲ್ಲರ ಮನೆಗೆ ಯಾರಿಗೂ ನಿಮಗೆ ಏನೋ ಮಾಡ್ಬೇಕಂತ ಇರುತ್ತೆ, ನಿಮ್ಮಿಂದ ಕೈ ಕಟ್ಟಾಕಿದ್ರೆ ಏನು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನನ್ನ ಮಿಸ್ಸಸ್ಸು ನನ್ನ ಮಗ ಕೈ ಬಿಟ್ಟಿರೋದಕ್ಕೆ ಏನಾದರೂ ಮಾಡ್ತಾರೆ. ಹಾಗೆ ಎಲ್ಲ ಫಿಲಮ್ ಸ್ಟಾರ್ಸ್ಗಳು, ಸೆಲೆಬ್ರಿಟೀಸ್ಗಳು ಸರ್ ಅದೇ ಕೇಳ್ತಾ ಇದ್ದೆ. ಇವಾಗ ಸುಮಾರು ಸೆಲೆಬ್ರಿಟೀಸ್ ಬಂದಿದ್ದಾರೆ ಶಾಪ್ಗೆ. ಯಾರ್ಯಾರು ಬಂದಿದ್ದಾರೆ ಸರ್? ಪದ್ಮಜಾರಾವ್ ಬಂದಿದ್ದಾರೆ, ಆಮೇಲೆ ನಾಳೆ ಮನಸ್ಸಾಗಿದೆ ಪೂರ್ತಿ ಬಂದಿದ್ದಾರೆ, ಆಮೇಲೆ ಸುಮಾರು ಜನ. ಆಮೇಲೆ ಅವ್ರ ಹೆಸರೀಗ ಟಕ್ಕನೆಲ್ಲ ಬರ್ತಾ ಇಲ್ಲ. ನನ್ನ ಅನಿಲ್ ಕುಮಾರ್ ಮಂಡಾಸಿ ಯೂಟ್ಯೂಬ್ ಚಾನಲ್ ನೋಡಿದರೆ ಅದರಲ್ಲೆಲ್ಲ ನಿಮಗೆ ಲೀವ್ ಸಿಗುತ್ತೆ. ಇನ್ಮೇಲೆ ಇವ್ರ ಚಾನಲ್ ನೋಡಿದರೆ ನಿಮಗೂ ವಿಡಿಯೋ ಬೈಟ್ಸ್ಗಳು ಸಿಗುತ್ತೆ. ಖಂಡಿತ 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 ಸರ್, ಸಿಗುತ್ತೆ. ಆಮೇಲೆ ನಂದೇನಪ್ಪ ಅಂದರೆ ಕಲೆಗೆ ಪ್ರೋತ್ಸಾಹ ಕೊಡೋದು, ಕನ್ನಡ ಇಂಡಸ್ಟ್ರೀಸ್ ಬೆಳೀಲಿ ಅಂತ ಹೇಳಿ ಒಂದು ಖುಷಿಪಟ್ಟ ಒಂದು ಕಲೆಗೆ ಅಂತ ಹೇಳಿ. ಸಾಂಗ್ ಏನಾದರೂ ಹೇಳ್ತಾರಾ? ಇಲ್ಲ, ಅದು ಯಾವುದೂ ಇಲ್ಲ. ಸಾಂಗು ಡ್ಯಾನ್ಸು ಯೂಶಲಿ ಇಷ್ಟು ಮಾತಾಡಿರೋದೇ ಹೆಚ್ಚಾಗಿ. ಕೇಳ್ತೀರಾ ಸಾಂಗ್? ಕೇಳ್ತೀರಾ? 100% ಮ್ಯೂಸಿಕ್ ಲವ್. ನಾನು ಹೇಳ್ತಾ ಗೊತ್ತಾಯ್ತು. ಇದ್ದೀನಿ. ಆಮೇಲೆ ಡೈಲಿ ಒಂದು ಮಾರ್ನಿಂಗ್ ನೀವು ನಿಮ್ಮ ವೈಫ್ಗೆ ಒಂದು ಸಾಂಗ್ನ ಡೆಡಿಕೇಟ್ ಮಾಡ್ತೀರಾ? ಹೌದು, ಸ್ಟೇಟಸ್ಗೆಲ್ಲ ಹಾಕ್ತೀರಾ? 100%. ಏನದು ಕತೆ ಸರ್? ಅದು ಅವ್ರಿಗೂ ಇಷ್ಟ. ಅವ್ರ ಫೇವ್ರೇಟ್ ಹೀರೋ ಯಾವಾಗಾದ್ರೂ ನಿಮಗೆ ಸಿಕ್ಕರೆ ರಮೇಶ್ ಅರವಿಂದ್ ಅವರು ಅವ್ರ ಫೇವ್ರೇಟ್ ಹೀರೋ. ಅವ್ರ ಫೇವ್ರೇಟ್ ಹೀರೋಯಿನ್ ಸುಹಾಸಿನಿ ಅವರು. ಅವ್ರ ಫೇವ್ರೇಟ್ ಮೂವಿ ಅಮೃತವರ್ಷ. ನನ್ನ ಮಗಳು ಯಶ್ಮಿತಾ ಅಂತೇಳಿ ಅವ್ರ ಫೇವ್ರೇಟ್ ಹೀರೋ ಯಶ್. ಸೊ ಅದಕ್ಕೋಸ್ಕರ ನೀವು ಮಾರ್ನಿಂಗ್ ಅವರಿಗೆ ಸ್ಟೇಟಸಲ್ಲಿ ಒಂದು ಸಾಂಗ್ ಅಲ್ಲ, ಈ ಕಾನ್ಸೆಪ್ಟು ಅಟ್ಲೀಸ್ಟ್ ಒಂದೊಂದು ಸಾಂಗ್ ಹಾಕಿ ಇದನ್ನು ನೋಡಿ ಬೇರೆಯವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನ ನೋಡಿ ಖುಷಿ ಆಗುತ್ತೆ. ಒಳ್ಳೆ ಕೆಲಸ ಯಾರು 4 ಜನ ಜಾಸ್ತಿ ಮಾಡ್ತಾರೆ. ಏನಂದ್ರೆ ಸೊಸೈಟಿಗೆ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತಾರೆ. 100%. ಅದೇ ನನ್ನ ಉದ್ದೇಶ. ಅದರಿಂದ 4 ಜನಕ್ಕೆ ಇದಾಗಿದೆ. ಅಂದರೆ ನೋಡಿ ಕಲೀಲಿ ಅನ್ನೋದು ನಾನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಕಲೀಲಿ, ಒಂದು 4 ಜನನಾದರೂ ನೋಡಿ ಕಲೀಲಿ. ಅಲ್ಲ, ಕಲಿತ ಕರೆಕ್ಟು. ನಾನು ಕಲಿಯೋದು ಬೇಕಾದಷ್ಟಿದೆ. ನಾನು ಹೇಳ್ತಾ ಇರೋದು ನನ್ನಿಂದ ನೋಡಿ ಕಲಿತಿದ್ರೆ ನಾನು ಬೇರೆಯವರಿಂದ ನೋಡಿ ಕಲಿಯೋದ್ರೆ ಇನ್ನೂ ಇದೆ ಅಂತ ನಾನು ಹೇಳ್ತಾ ಇರೋದು. ಬಟ್ ಒಳ್ಳೇದು ಎಷ್ಟು ಸ್ಪ್ರೆಡ್ ಮಾಡ್ತೀವೋ ಅಷ್ಟು ಒಳ್ಳೇದು ಸೊಸೈಟಿ. ಫ್ಯೂಚರ್ ಪ್ಲಾನ್ ಏನಿದೆ ಸರ್? ಫ್ಯೂಚರ್ ಪ್ಲಾನ್ ಅಂತ ಏನು ನೀವು ಹಾಕೋಬೇಡಿ. ನಾನು ಹೇಳ್ತಾ ಇರೋದು ಏನು ಹೇಗೆ ಬರುತ್ತಾ ಹಾಗೆ ಹೋಗ್ಬಿಡೋದು. ಲೈಫ್ ಹೆಂಗೆ ಬರುತ್ತೋ, ನಾಳೆ ಇರ್ತೀನೋ ಎಲ್ಲ ಗೊತ್ತಿಲ್ಲ. ಇವತ್ತಿಂದ ಏನಾಯ್ತಾ ಇವತ್ತಿನ ದಿನ ನೀವು ಎಂಜಾಯ್ ಮಾಡಿ, ಸ್ವಲ್ಪ ಸೇವಿಂಗ್ಸ್ ಮಾಡಿ. ನಾನು ಹೇಳ್ತಿರೋದು ನೀವು ಹೇಳಿದ್ರಲ್ಲ, ಅಫ್ಕೋರ್ಸ್ ಫ್ಯೂಚರ್ ಪ್ಲ್ಯಾನ್ ಮಾಡಿರಿ. ಅಫ್ಕೋರ್ಸ್ ಫ್ಯೂಚರ್ ಪ್ಲ್ಯಾನ್ ತಲೆಗಿರ್ಬೇಕು. ಬಟ್ ಅದನ್ನೇ ತಲೆಗೆ ಇಟ್ಕೊಂಡು ಯೋಚನೆ ಮಾಡಿ ಇವತ್ತಿನ ದಿನ ಹಾಳು ಮಾಡ್ತಾರೆ. ನಾನು ಪ್ರೆಸೆಂಟ್ ಡೇ ಎಲ್ಲರಿಗೂ ಕಷ್ಟ ಇದೆ. ಇರೋ ಕಷ್ಟದಲ್ಲೇ ಆದಷ್ಟು ಅದನ್ನು ಸಾಲ್ವ್ ಮಾಡಿ ಎಂಜಾಯ್ ಮಾಡಲಿಕ್ಕೆ, ಲೈಫ್ ಎಂಜಾಯ್ ಮಾಡಲಿಕ್ಕೆ. ಎಷ್ಟು ಸ್ಟ್ರೆಸ್ ಅಂತೀರೋ ಮೆಂಟಲಿ ವಿಲ್ ಬಿ ಡಿಪ್ರೆಸ್. ಡೋಂಟ್ ಗೆಟ್ ಸ್ಟ್ರೆಸ್. ಅದಕ್ಕೆ ಆ ಸ್ಟ್ರೆಸ್ ಆಗಬಾರ್ದು ಅನ್ನೋದಕ್ಕೆ ನಾನು ಈವ್ನಿಂಗ್ ಒಂದು ಸಾಂಗು, ಮಾರ್ನಿಂಗ್ ಒಂದು ಸಾಂಗು, ನೈಟ್ ಒಂದು ಸಾಂಗು ಹಾಕ್ತಾಯಿದ್ದೆ. ಸ್ಟೇಟಸಿಗೆ ಹಾಕ್ತಾಯಿದ್ದೆ. ಮತ್ತೆ ಏನಾದರೂ
ನಂದು ಆಡಿಯೋ ಕ್ಯಾಸೆಟ್ಸ್ ಕಲೆಕ್ಷನ್ಸ್ ಇತ್ತು. ಆಮೇಲೆ ಇಲ್ಲಿವರೆಗೂ ಮುಂಚೆ ಇಲ್ಲಿ ಲೆಟರ್ಸ್ ಒಳಗೆ ಪೆನ್ ಫ್ರೆಂಡ್ ಅಂತ ಲೆಟರ್ಸ್ ಬರೆಯೋದು ಅದರದ್ದು. ಆಮೇಲೆ ಇಲ್ಲಿವರೆಗೂ ಯಾರ್ಯಾರು ನನಗೆ ಗ್ರೀಟಿಂಗ್ ಕಾರ್ಡ್ಸ್ ಕೊಟ್ಟಿದ್ದಾರೋ ಇವತ್ತು ಹಾಗೆ ಇದೆ. ಇವತ್ತು ಗ್ರೀಟಿಂಗ್ ಕಾರ್ಡ್ಸ್ ಇದೆ. ಆಮೇಲೆ ಸ್ಲ್ಯಾಮ್ ಬುಕ್ಸ್ ಇದೆ. ಇದೆಲ್ಲ ಒಂದು ಕಲೆಕ್ಷನ್ ಇವೆಲ್ಲ ಬೈ ಬರ್ತ್ ಬಂದಿರೋದ ಸರ್ ಈ ಥರದ ಹಾಬೀಸು ಅದೆಲ್ಲ? ಯಾಕೆಂದರೆ ಗ್ರಾಜುವಲಿ ಜಸ್ಟ್ ಯಾರೋ ಒಂದಿನ ಕೊಟ್ಟರು ಹಿಂಗೆ ಹಾಕ್ಬಿಡ್ತೀವಿ, ಒಂದಿನ 2 ದಿನ ಇಟ್ಕೊಳ್ತೀವಿ, ನೆಕ್ಸ್ಟ್ ಡೇ ಹಾಕ್ಬಿಟ್ಟು ಬಟ್ ಅನಿಲ್ ಕುಮಾರ್ ಸರ್ ಇವ್ರು ಎಲ್ಲರಿಗಿಂತ ಒಂದು 90% ಈ ಥರ ಇರ್ಬೋದು ಸೊಸೈಟಿನಲ್ಲಿ ಜನ. ಬಟ್ ಅನಿಲ್ ಕುಮಾರ್ ಸರ್ ತೀರಾ ಡಿಫ್ರೆಂಟ್. ಎಲ್ಲರೂ ಏನಿದ್ರು ಕಲೆಕ್ಟ್ ಮಾಡ್ತಾರೆ, ಪ್ರತಿಯೊಂದನ್ನು ಅನುಭವಿಸ್ತಾರೆ. ನನಗೆ ಗೊತ್ತಾಗ್ತಿದೆ, ನಾನು ಮಾತಾಡ್ತಾ ಗೊತ್ತಾಗ್ತಿದೆ, ಪ್ರತಿಯೊಂದನ್ನು ಫೀಲ್ ಮಾಡ್ತಾ ಇದ್ದೀರಾ? ಅಲ್ಲ, ಫೀಲ್ ಮಾಡಿದಾಗೆ ಅದ್ರದ್ದು ಏನು ಅನ್ನೋದು ನೀವು ಇದು ಮಾಡ್ಬೋದು. ಈಗ ಸಪೋಸ್ ಅಂದರು ಈ ಫೀಲ್ಡ್ ಇಲ್ಲ, ಬೇರೆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಎಕ್ಸಾಂಪಲ್ ಹೇಳ್ತಾರಲ್ಲ ಆ ಫೀಲ್ಡ್ ಅವ್ರಿಗೆ ಬಿಟ್ಬಿಡ್ಬೇಕು. ಸಪೋಸ್ ನನ್ನ ಮಗಳಿಗೆ ಆದರೂ ಅಷ್ಟೇ, ನಾನು ಇದೇ ಫೀಲ್ಡ್ ಅದೇ ಫೀಲ್ಡ್ ಅಂತ ಇಲ್ಲ, ನೀವು ಯಾವ್ದು ಎಂಜಾಯ್ ಮಾಡ್ತೀರೋ ಯಾವ್ದು ಖುಷಿ ಪಡ್ತೀರೋ ಅದಕ್ಕೆ ಹೋಗಿ. ಬಟ್ ಮಗಳಿಗೆ ತಿಳಿಸ್ಬೇಕು, ಈ ಫೀಲ್ಡಿಗೆ ಹೋದ್ರೆ ಹಿಂಗೆ ಇರುತ್ತೆ, ಈ ಫೀಲ್ಡಿಗೆ ಹೋದ್ರೆ ಹೀಗಿರುತ್ತೆ. ಚಾಯ್ಸ್ ಮಾಡೋದು ಅಲ್ಟಿಮೇಟ್ ಚಾಯ್ಸ್ ಮಾಡೋದು ಇರೋದು. ನಾವು ಇರೋ ತನಕ ನೋಡ್ಬೋದು. ಈ ಹಿಂದೆ ಮೇಲೆ ಅವ್ರ ಕಾಲ ಮೇಲೆ ಅವ್ರು ಬಿಟ್ಕೊಳಂಗಿಲ್ಲ. ಅದನ್ನೇ ಕ್ಲಿಯರ್ ಕಟ್ಟಾಗೆ ಹೇಳ್ಬೇಕು, ನನ್ನ ಪಾಲಿಸಿ ಇರ್ತದೆ. ಆಮೇಲೆ ಯಾವ ಪೇರೆಂಟ್ಸ್ ಆಗಲಿ ಅವ್ರ ಮಕ್ಕಳಿಗೆ ಫೋರ್ಸಬಲಿ ತಪ್ಪಬೇಡಿ. ನಾನು ಹೇಳ್ತಾರೆ ಎಜುಕೇಷನ್ ಫೀಲ್ಡ್ನಾಗಲಿ ಬೇರೆ ಇದನ್ನಾಗಲಿ, ಬಟ್ ಅವರಿಗೆ ತಿಳಿಸಿ ಹೇಳೋದಷ್ಟೇ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಲ್ಟಿಮೇಟ್ ಚಾಯ್ಸ್. ಯಾಕಂತಂದರೆ ಈಗ ಎಲ್ಲ ಮಕ್ಕಳು ಎಲ್ಲರೂ ಬುದ್ಧಿವಂತರೇ ಇಲ್ಲ, ಯಾರೂ ಜಡ್ಜ್ಮೆಂಟ್. ಯಾಕಂತಂದರೆ ಇವತ್ತು ಜನ್ರೇಷನ್ನು ಟಿ ವಿ ಮೀಡಿಯಾ, ಆಮೇಲೆ ಪ್ರಿಂಟ್ ಮೀಡಿಯಾ, ಆಮೇಲೆ ಮೊಬೈಲಿಂದ ಎಲ್ಲ ಕಲಿತಾರೆ. ಎಲ್ಲ ವಿಷಯಗಳು ನಮ್ಗಿಂತ ಜಾಸ್ತಿ ಕೊಡ್ತಾರೆ. ಮೊಬೈಲ್ ಬಗ್ಗೆ ಏನು ಹೇಳ್ತೀರಾ? ಮೊಬೈಲು ನೀವು ಮೊಬೈಲ್ ಅಂಡ್ ಯೂತ್ಸ್ ನೀವು ಹೆಂಗೆ ಉಪಯೋಗಿಸ್ತೀರಾ ಅದ್ರ ಮೇಲೆ ಇರುತ್ತೆ. ನಾನು ಹೇಳ್ತಾ ಇರೋದು ಒಳ್ಳೇದಿದೆ ಕೆಟ್ಟದೇ ಇದೆ. ನಾನು ಹೇಳ್ತಾ ಇರೋದು ಅದು ಡಿಪೆಂಡ್ ಅಪಾನ್ ದೇರ್ ಮೆಂಟಾಲಿಟಿ. ನೀವು ಜಾಸ್ತಿ ಯೂಸ್ ಮಾಡಬೇಡ ಅಂದಾಗ ಜಾಸ್ತಿ ಯೂಸ್ ಮಾಡ್ತಾರೆ, ಸುಮ್ಮನೆ ಇದ್ದಾಗ ಗೊತ್ತಾಗುತ್ತೆ. ಯಾಕಂತಂದರೆ 24 ಅವಾಯ್ಡ್ ಮಾಡೋಕ್ಕಾಗಲ್ಲ. ಆಮೇಲೆ ತೀರಾ ಸ್ಟ್ರಿಕ್ಟ್ ಮಾಡಿದರೆ ಕಷ್ಟ. ಕೇಳಿದ್ರಲ್ಲ ಇಷ್ಟೊತ್ತು ಅನಿಲ್ ಕುಮಾರ್ ಸರ್ ಹೇಳಿದ ಮಾತುಗಳನ್ನ, ಈ ಕ್ಷಣನ ಎಂಜಾಯ್ ಮಾಡೋಣ, ಫ್ಯೂಚರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿ ಕರೆಕ್ಟ್ ಅವ್ರು ಹೇಳ್ತಾ ಇರೋದು. ನಾಳೆದು ಏನೋ ಗೊತ್ತಿಲ್ಲ, ಬಟ್ ಇವತ್ತಿರೋದನ್ನು ಈ ಕ್ಷಣನ ನಾವು ಎಂಜಾಯ್ ಮಾಡೋಣ ಅಂತ ಹೇಳಿ